ಬಿಜೆಪಿ ಶಾಸಕನ ಪರ ಕೆಎನ್ ರಾಜಣ್ಣ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಭ್ರಷ್ಟ ಚಂದ್ರು ಲಮಾಣಿ ಪರ ಸಿಎಂ ಆಪ್ತ ಬ್ಯಾಟಿಂಗ್. ಬಿಜೆಪಿ ಶಾಸಕರ ಪರ ಕೆಎನ್ ರಾಜಣ್ಣ ಬ್ಯಾಟಿಂಗ್. ಭ್ರಷ್ಟ ಚಂದ್ರು ಲಮಾಣಿ ಪರ ಸಿಎಂ ಆಪ್ತ ಬ್ಯಾಟ್ ಅನ್ನ ಬೀಸಿದ್ದಾರೆ. ಯಾವ ಪಕ್ಷದಲ್ಲಿ ಸತ್ಯ ಹರಿಶ್ಚಂದ್ರರಿದ್ದಾರೆ ಹೇಳಿ, ನಾವು ಆತನ ಬಗ್ಗೆ ಮರುಕ ವ್ಯಕ್ತಪಡಿಸಬೇಕು ಅಷ್ಟೇ. ಸತ್ಯ ಹರಿಶ್ಚಂದ್ರನ ಮಕ್ಕಳು ಯಾರಿದ್ದಾರೆ ನೋಡೋಣ. ಇವನ್ಯಾರೋ ಬಡಪಾಯಿ ಸಿಕ್ಕಿ ಹಾಕಿಕೊಂಡಿದ್ದಾನೆ ಅಷ್ಟೇ. ಬಿಜೆಪಿಯ ಚಂದ್ರು ಲಮಾಣಿ ಸಮರ್ಥಿಸಿದ ಕೆಎನ್ ರಾಜಣ್ಣ. ಭಾರಿ ಚರ್ಚೆಗೆ ಗ್ರಾಸವಾದ ಸಿಎಂ ಆಪ್ತ ರಾಜಣ್ಣ ಮಾತು. ರಾಜಕೀಯ ಪಕ್ಷ ಭೇದ ಮೀರಿ ಅಭಿಪ್ರಾಯ ಹೇಳಿದ ರಾಜಣ್ಣ. ಭ್ರಷ್ಟ ಚಂದ್ರು ಲಮಾಣಿ ಪರ ಸಿಎಂ ಆಪ್ತ ಬ್ಯಾಟ್ ಅನ್ನ ಬೀಸಿದ್ದಾರೆ. ಯಾವ ಪಕ್ಷದಲ್ಲಿ ಸತ್ಯ ಹರಿಶ್ಚಂದ್ರರಿದ್ದಾರೆ ಹೇಳಿ, ನಾವು ಆತನ ಬಗ್ಗೆ ಮರುಕ ವ್ಯಕ್ತಪಡಿಸಬೇಕು ಅಷ್ಟೇ. ನೋಡಿ, ಇಲ್ಲಿ ಪಕ್ಷದಲ್ಲಿ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ, ಇಲ್ಲಿರುವಂತ ನಾಯಕರು ಯಾರು ಸತ್ಯ ಹರಿಶ್ಚಂದ್ರರಲ್ಲ ಅಂತ. ಜನತೆಗೆ ಭರವಸೆಯನ್ನ ಕೊಡ್ತಾರೆ, ಅದನ್ನ ಈಡೇರಿಸೋದಲ್ಲಿ ಫೇಲ್ ಆಗ್ತಾರೆ. ಆದ್ರೆ ಇದೀಗ ಚಂದ್ರು ಲಮಾಣಿ ಎಂತ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ, ಲಂಚವನ್ನ ಪಡೆದುಕೊಳ್ತಾ ಇರುವಂತ ಕೇಸಲ್ಲಿ. ಅಂದ್ರೆ 11 ಲಕ್ಷ ರೂಪಾಯಿಗೆ ಲಂಚವನ್ನ ಇಟ್ಟಿರ್ತಾರೆ, ಆದ್ರೆ ಅಲ್ಲಿ 5 ಲಕ್ಷ ರೂಪಾಯಿ ಕಮಿಷನ್ ತೆಗೆದುಕೊಳ್ಳುವಂತ ವಿಷಯದಲ್ಲಿ ಚಂದ್ರು ಲಮಾಣಿ ಸಿಕ್ಕಾಕೊಳ್ತಾರೆ. ಅವನು ಅಮಾಯಕ ಸಿಕ್ಕಾಕೊಂಡಿದ್ದಾನೆ ಅಂತ ಕೆಎನ್ ರಾಜಣ್ಣ ಮಾತಾಡ್ತಾರೆ ಅಂತ ಅಂದ್ರೆ, ಅಲ್ರಿ ನೀವು ನಾಯಕರಾಗಿ ಏನನ್ನ ವ್ಯಕ್ತಪಡಿಸಕ್ ಹೋಗ್ತಾ ಇದ್ದೀರಾ ಜನತೆಗೆ? ಸಾರ್ವಜನಿಕರು ನಿಮ್ಮಿಂದ ಏನ್ ಕಲಿಬೇಕು? ಹಾಗಾದ್ರೆ ಇದರಲ್ಲೇ ಅರ್ಥ ಆಗ್ತಾ ಇದೆ, ನಿಮ್ಮ ಹೇಳಿಕೆಗಳಲ್ಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸುಸಜ್ಜಿತವಾದ ನಾಯಕತ್ವ ನಡೀತಾ ಇದೆ, ಎಷ್ಟು ಸುಸಜ್ಜಿತವಾದ ನಾಯಕರಿದ್ದಾರೆ ಅನ್ನುವಂಥದ್ದನ್ನ ನಾವು ಇಲ್ಲೇ ಗಮನಿಸ್ಕೋಬೇಕಾಗುತ್ತೆ. ಅಲ್ಲ, ಒಬ್ಬ ಭ್ರಷ್ಟಾಚಾರಿಗೆ ಈ ರೀತಿಯಾಗಿ ಅಲ್ಲಿ ಸಪೋರ್ಟ್ ಕೊಟ್ಟು ಮಾತಾಡ್ತಾರೆ ಅಂತ ಅಂದ್ರೆ ನಿಜಕ್ಕೂ ಕೂಡ ಇದನ್ನ ಏನು ಹೇಳಬೇಕು ಅಂತಾನು ನಮಗೆ ವ್ಯಕ್ತವಾಗ್ತಾ ಇಲ್ಲ. ಆ ರೀತಿಯಾದಂಥ ಒಂದು ಹೇಳಿಕೆ ಇದು. ಅವರ ಪರ ಮಾತಾಡ್ತಾರೆ ಅಂತ ಅಂದ್ರೆ ಕೆಎನ್ ರಾಜಣ್ಣ. ಇದೀಗ ನೋಡಿ, ಅದರಲ್ಲೂ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಬಿಜೆಪಿಯ ಪರ ಮಾತಾಡುವಂಥ ವಿಚಾರದಂತ ಅಂದಾಗ ಇದು ಭ್ರಷ್ಟ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಹೇಳಿಕೆಯನ್ನ ಕೊಡ್ತಾರೆ. ಭ್ರಷ್ಟ ಚಂದ್ರು ಲಮಾಣಿ ಪರ ಬ್ಯಾಟ್ ಬೀಸಿರುವಂಥದ್ದು ಯಾವ ಪಕ್ಷದಲ್ಲಿ ಸತ್ಯ ಹರಿಶ್ಚಂದ್ರರಿದ್ದಾರೆ ಅಂತ. ಅಂದ್ರೆ ಇಲ್ಲೆಲ್ಲ ಹೇಳುವಂಥವ್ರು ಏನು ಆಶ್ವಾಸನೆಯನ್ನ ಕೊಡ್ತಾ ಇರ್ತೀರಾ, ಏನು ಜನಗಳ ಪರ ಮಾತಾಡ್ತೀರಾ, ಅದೆಲ್ಲವೂ ಕೂಡ ಸುಳ್ಳೇನ? ಹಾಗಾದ್ರೆ ನಿಮ್ಮನ್ನ ಯಾರನ್ನು ನಂಬೋ ಹಾಗೆ ಇಲ್ವಾ? ಅಂದ್ರೆ ಒಂದು ವಿಚಾರದಲ್ಲಿ ನಾವು ಗಮನಿಸಬೇಕಾಗುತ್ತೆ. ಈಗಾಗಲೇ ಕಾಂಗ್ರೆಸ್ ಏನು ಹಲವಾರು ಬೇಡಿಕೆಗಳನ್ನ ಅಲ್ಲಿ ಪೂರೈಸ್ತೇವೆ ಜನಗಳ ಬೇಡಿಕೆಯನ್ನ ಅಂತ ಹೇಳಿ ಇದೀಗ ಅಧಿಕಾರಕ್ಕೆ ಬಂದು ಈಗ ಮಾಡ್ತಾ ಇದ್ದೀರಲ್ವಾ, ಇದೇನಾ ನಿಮ್ಮ ಕೆಲಸ? ಹಾಗಾದ್ರೆ